ರಾಜ್ಯ ಸರ್ಕಾರ ಪಂಚ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಫ್ರೀ ಕೊಟ್ರಿ, ನಮಗೆ ಸೀಟ್ ಗಿಫ್ಟ್ ಆದ್ರೂ ಕೊಡಿ ಹೀಗಂತ ಪುರುಷ ಸಮುದಾಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾರೆ. ಸರ್ಕಾರಿ ಬಸ್ಗಳಲ್ಲಿ ಸೀಟ್ ಪ್ರಾಬ್ಲಮ್ನಿಂದ ಪುರುಷರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮಗೂ ಕೂಡ ಪ್ರತ್ಯೇಕ ಸೀಟ್ ಮೀಸಲಾತಿ ಮಾಡಿ ಹೀಗಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳಲ್ಲಿ ಪ್ರತ್ಯೇಕ ಸೀಟ್ಗೆ ಪುರುಷರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಹಿಳೆಯರಿಗೆ ಪಂಚ ಯೋಜನೆಯ ಅಡಿಯಲ್ಲಿ, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಶಕ್ತಿ ಯೋಜನೆಯ ಅಡಿಯಲ್ಲಿ ಫ್ರೀ ಕೊಟ್ರಿ, ಅಟ್ಲೀಸ್ಟ್ ನಮಗೆ ಸೀಟನ್ನಾದ್ರೂ ಕೊಡಿ. ಯಾಕಂತ ಹೇಳಿದ್ರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳಲ್ಲಿ ಮೊದಲ 3 ಸೀಟ್ಗಳು ಮಹಿಳೆಯರಿಗೆ ಮೀಸಲಾಗಿರುತ್ತೆ. ಇದೇ ರೀತಿಯಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಸೀಟ್ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ನಮಗೂ ಕೂಡ ಪ್ರತ್ಯೇಕ ಸೀಟ್ ಮೀಸಲು ಮಾಡಬೇಕು ನೀವು ಅಂತ ರಾಜ್ಯ ಸರ್ಕಾರಕ್ಕೆ ಪುರುಷ ಸಮುದಾಯದವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಗೊತ್ತಿರುವಂತೆ ಫ್ರೀ ಇರೋದ್ರಿಂದ ಇಡೀ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರು ಇರ್ತಾರೆ. ಹಾಗಾಗಿ ಪುರುಷರಿಗೆ ಸೀಟ್ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ಮಹಿಳೆಯರಿಗೆ ಉಚಿತ ಗಿಫ್ಟ್ ಅನ್ನ ಕೊಡ್ತಾ ಇದ್ದೀರಾ ರಾಜ್ಯ ಸರ್ಕಾರದವರು. ನಮಗೆ ಸೀಟ್ ಇಲ್ಲ, ಜೊತೆಗೆ ಟಿಕೆಟ್ ರೇಟ್ ಅನ್ನ ಕೂಡ ಹೆಚ್ಚಿಗೆ ಮಾಡಿದ್ದೀರಾ. ನಮ್ಮ ಸೀಟ್ ಪ್ರಾಬ್ಲಮ್ ಬಗ್ಗೆ ಸರ್ಕಾರ ನಿಜಕ್ಕೂ ಕೂಡ ಗಮನವನ್ನ ಹರಿಸಲೇಬೇಕು. ಮಹಿಳಾ ಮೀಸಲು ಸೀಟ್ನಲ್ಲಿ ಕೂತ್ಕೊಂಡ್ರೆ ದಂಡ ಹಾಕ್ಬಿಡ್ತಾರೆ. ಆದ್ರೆ ಮಹಿಳೆಯರು ಎಲ್ಲಾ ಸೀಟ್ಗಳಲ್ಲೂ ಕೂಡ ಕೂತ್ಕೊಳ್ಬಹುದು. ಅವ್ರಿಗೆ ಪರ್ಟಿಕ್ಯುಲರ್ಲಿ 3 ಸೀಟ್ ಇದ್ರೂ ಕೂಡ ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಬಹುದು. ಹಾಗಾಗಿ ನಮಗೂ ಇಂತಿಷ್ಟು ಸೀಟು ಅಂತ ನಿಗದಿ ಮಾಡಬೇಕು ಹೀಗಂತ ಮಹಿಳೆಯರ ವಿರುದ್ಧವಾಗಿ ಅಥವಾ ಮಹಿಳೆಯರ ಪರವಾಗಿ ಪುರುಷ ಸಮುದಾಯದವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ನಾವು ಆ ಬಸ್ಸು ಮಿಸ್ಸೇ ಆಗುತ್ತೆ ಎಷ್ಟೋ ಸರಿ, ಅಷ್ಟು ಭರ್ತಿ ಆಗ್ಬಿಡುತ್ತೆ. ಸೊ ಅದ್ರ ಬದಲು ಅವ್ರು ಏನು ಮಾಡ್ಬೋದು, ಕೆಲವು ಬಸ್ಸಸ್ ವಿಮೆನ್ಗೆ ಸಪ್ರೇಟ್ ಮಾಡಿಬಿಟ್ಟು ವಿಮೆನ್ ಸ್ಪೆಷಲ್ ಹಾಕ್ಬಿಟ್ಟು ಫ್ರೀ ಕೊಡ್ಬೋದಾಗಿತ್ತು. ಎಲ್ಲ ಬಸ್ಸಲ್ಲೂ ಫ್ರೀ ಕೊಡ್ತೀವಿ ಅಂತಂದರೆ ಇದೇ ಸಮಸ್ಯೆ. ಸರ್, ಈಗ ಟೈಮಿಂಗ್ಸ್ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಟೈಮಿಂಗ್ಸು ಅಂತಂದರೆ ಇವಾಗ ನೋಡಿ ಮೇಡಮ್, ಯಾವ ಟೈಮಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟೊಟ್ಟಿಗೆ 2-3 ಬಸ್ ಬಂದ್ಬಿಡುತ್ತೆ. ಮತ್ತು ಪಾಪ ನಾನು ಕೆಲವು ಬೆಂಗಳೂರು ಸಿಸ್ಟಮಲ್ಲೂ ಆ ಥರ ಇದೆ. ಅವರು ಒಂದೊಂದು ಸರಿ ಒಂದೊಂದು ಟೈಮಿಂಗ್ಸಲ್ಲಿ ಬರ್ತಾರೆ ಅಂತ ಹೇಳಿದ್ರು. ಅವರು 10 ನಿಮಿಷ ಅರ್ಧ ಗಂಟೆ ಬಿಟ್ಟರು ಕೂಡ ಟ್ರಾಫಿಕ್ ಜಾಮ್ ಆದಾಗ ಎಲ್ಲ ಬಸ್ಸು ಒಂದೇ ಟೈಮ್ ಆಗಿಬಿಡುತ್ತೆ. ಇದು ಏನು ಮಾಡೋದು ನಮಗೂ ಗೊತ್ತಾಗ್ತಾ ಇಲ್ಲ. ಸರ್, ಈಗ ಬಸ್ಸಲ್ಲೇ ಹೆಣ್ಮಕ್ಳು ಕೂತ್ಕೊಳ್ಳೋದ್ ಬಗ್ಗೆ ತಾವು ಹೇಳಿದ್ರು. ಅದಕ್ಕೆ ಏನಾದರೂ ಗೌರ್ಮೆಂಟಿಗೆ ಮನವಿ ಮಾಡ್ತೀರಾ? ಹೆಣ್ಮಕ್ಳಿಗೆ ಅವರಿಗೆ ಅಂತ ಸ್ಪೆಸಿಫಿಕ್ ಸೀಟಲ್ಲೇ ಕೂತ್ಕೋಬಹುದು ಅಂತ. ಅಲ್ಲ ಮೇಡಮ್, ನೀವೇ ಗೊತ್ತಲ್ಲ, ಲೇಡೀಸ್ ಜೆಂಟ್ಸ್ ಸೀಟಲ್ಲಿ ಕೂತ್ರೆ ಫೈನ್ ಇಲ್ಲ, ಜೆಂಟ್ಸ್ ಲೇಡೀಸಲ್ಲಿ ಕೂತ್ರೆ ಫೈನ್. ಇದೇನು ನ್ಯಾಯ ಹೇಳಿ ಫಸ್ಟ್?